ವೀಕ್ಷಕರೇ, ಡಿಫ್ರೆಂಟ್ ಆಗಿರಲಿ ಅಂತ ಒಂದು ಒಳ್ಳೆ ಸ್ಟೋರಿ ತೊಗೊಂಬಂದಿದ್ದೀನಿ ನಿಮಗೆ. ಸ್ವಲ್ಪ ದಿನಕ್ಕೆ ಮುಂಚೆ ಒಂದು ಊರಿನಲ್ಲಿ ಒಂದು ಹೊಸ ಹಾಸ್ಪಿಟ್ಲ್ ಓಪನ್ ಮಾಡಿರ್ತಾರೆ. ಒಂದು ಅಮಾವಾಸ್ಯೆ ರಾತ್ರಿನಲ್ಲಿ ಸಡನ್ ಆಗಿ ಒಬ್ಬ ಪೇಷಂಟ್ ಸತ್ತೋಗ್ಬಿಡ್ತಾನೆ. ಅವ್ನಿಗೆ ಆಪರೇಷನ್ ಆಗಿರುತ್ತೆ, ಅವ್ನು ಸರಿನೂ ಹೋಗಿರ್ತಾನೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ICUನಲ್ಲಿ ಇಟ್ಕೊಂಡು ಡಿಸ್ಚಾರ್ಜ್ ಮಾಡೋಣ ಅಂತ ಡಾಕ್ಟರ್ಗಳು ತಿಳ್ಕೊಂಡಿರ್ತಾರೆ. ಆದರೆ ಡಾಕ್ಟರ್ಗಳು ಕನ್ಫ್ಯೂಸ್ ಆಗಿಬಿಡುತ್ತೆ, ಸಡನ್ ಆಗಿ ಅವ್ನು ಹ್ಯಾಕ್ ಸತ್ತ ಅಂತ ಚೆನ್ನಾಗಿದ್ದವನು. ಅವನು ಸತ್ತ ಮೇಲೆ ಪ್ರತಿ ಅಮಾವಾಸ್ಯೆಗೆ ಒಬ್ಬೊಬ್ಬರು ಸಾಯ್ತಾ ಬರ್ತಾರೆ. ಇದೇ ರೀತಿ 6 ಜನ ಸಾಯ್ತಾರೆ. ಒಂದಿನ ಡಾಕ್ಟರ್ ಏನ್ ಮಾಡ್ತಾರೆ, ICU ವಾರ್ಡ್ ನೋಡ್ತಾ ಇರ್ತಾರೆ. ಅವ್ರ ಪಕ್ಕದಲ್ಲೇ ಹಾಸ್ಪಿಟ್ಲ್ ನೆಲ ಒರೆಸೋನು ಅಥವಾ ಕ್ಲೀನ್ ಮಾಡೋನು ನಿಂತಿರ್ತಾನೆ. ಅವನು ಡಾಕ್ಟರ್ ಯೋಚನೆ ಮಾಡ್ತಾ ಇರೋದನ್ನ ನೋಡಿ ಡಾಕ್ಟರ್ ಹೇಳ್ತಾನೆ, ಡಾಕ್ಟರ್ ಇಲ್ಲಿ ಜನ ಸಾಯ್ತಾ ಇದ್ದಾರೆ ಅಂದ್ರೆ ನನಗನ್ಸುತ್ತೆ ಈ ICU ವಾರ್ಡ್ನ ವಾಸ್ತು ಸರಿಗಿಲ್ಲ ಅಂತ, ಇಲ್ಲಾಂದ್ರೆ ಖಂಡಿತವಾಗ್ಲೂ ದೆವ್ವಭೂತಗಳಿದೆ ಇಲ್ಲಿ ಅಂತ. ಇದನ್ನ ಕೇಳಿಸ್ಕೊಂಡು ಡಾಕ್ಟರ್ ಹೇಳ್ತಾನೆ, ಸರ್ ನಿಮಗೆ ವಯಸ್ಸಾಗೋಗಿದೆ ಅಂತ ಕಾಣುತ್ತೆ, ಅದಕ್ಕೋಸ್ಕರ ಈ ರೀತಿ ಏನೇನೋ ಹೇಳ್ತಾ ಇದ್ದೀರಾ ಅಂತ. ಈ ದೆವ್ವ ಭೂತಗಳು ಅನ್ನೋದು ಏನೂ ಇಲ್ಲ. ಆಗ ಕೆಲಸನ ಹೇಳ್ತಾನೆ, ಡಾಕ್ಟ್ರೇ ನಾನು ನಿಮ್ಗೆ ಹೇಳೋದನ್ನ ನೀವು ಅರ್ಥ ಮಾಡ್ಕೋತಾ ಇಲ್ಲ. ನಾನು ಈ ಹಾಸ್ಪಿಟ್ಲಿಗೆ ಕೆಲ್ಸಕ್ಕೆ ಸೇರಿ 6 ತಿಂಗಳಾಗಿದೆ. ಆದರೆ ಈ 6 ತಿಂಗಳಲ್ಲಿ ಆಗಲೇ 6 ಜನ ಸತ್ತೋಗಿದ್ದಾರೆ. ಆ 6 ಜನ ಸತ್ತೋದವ್ರಿಗೆ ಏನೂ ತೊಂದರೆ ಇರಲಿಲ್ಲ, ಆಪರೇಷನ್ ಸಕ್ಸಸ್ ಆಗಿತ್ತು. ಅವರೆಲ್ಲರೂ ಇನ್ನೂ ಇಷ್ಟರಲ್ಲೇ ಡಿಸ್ಚಾರ್ಜ್ ಆಗೋ ರೀತಿಯಲ್ಲಿದ್ದರು. ಆಗ ಸಡನ್ ಆಗಿ ಡಾಕ್ಟರ್ ಹೇಳ್ತಾನೆ, ನೋಡಿ ಅವಾಗವಾಗ ಈ ಥರ ಸಾವುಗಳಾಗ್ತವೆ ಅಂತ. ಅವ್ರು ಎಷ್ಟು ಜನ ಸತ್ತೋಗಿದ್ದಾರೆ ಅಂತಂದರೆ ದೇವ್ರ ಪ್ರೇರಣೆ ಆಗಿರಬೇಕು. ನಾವು ಏನು ಪ್ರಯತ್ನ ಪಟ್ಟರು ಅವ್ರನ್ನ ಉಳಿಸ್ಕೊಳಕ್ಕಾಗಲಿಲ್ಲ ಅಂದರೆ ಅವ್ರ ಆಯಸ್ಸಿದ್ದೇ ಎಷ್ಟು ಅಂತ ಡಾಕ್ಟರ್ ಹೇಳ್ತಾನೆ. ಆಗ ಕೆಲಸ ಮಾಡೋನು ಹೇಳ್ತಾನೆ, ಡಾಕ್ಟ್ರೇ ಕೆಲವು ವಿಷಯಗಳು ದೇವ್ರ ಕೈನಲ್ಲಿರಲ್ಲ, ದೆವ್ವ ಭೂತಗಳ ಕೈನಲ್ಲಿರುತ್ತೆ ಅಂತ. ಯಾಕಂದರೆ ಪ್ರತಿ ಅಮಾವಾಸ್ಯೆ ದಿನ 12 ಗಂಟೆ ಕರೆಕ್ಟಾಗಿ ಪೇಷಂಟ್ಗಳು ಸಾಯ್ತಾ ಇರಲಿಲ್ಲ. ಖಂಡಿತವಾಗ್ಲೂ ಇಲ್ಲೇನೋ ದೆವ್ವ ಭೂತಗಳ ಕಾಟ ಇದೆ ಅಂತ ಇಷ್ಟು ಹೇಳ್ಬಿಟ್ಟು ಕೆಲಸದವನು ಹೊರಟೋಗ್ತಾನೆ ICU ಇಂದ. ಇದನ್ನ ಡಾಕ್ಟರ್ ಯೋಚನೆ ಮಾಡ್ತಾ ಇರ್ತಾನೆ, ಯಾಕಂದ್ರೆ ಈ ಕೆಲಸದವನು ಏನು ಹೇಳ್ದ ಅದೊಂದು ರೀತಿಯ ಡಾಕ್ಟರ್ಗೆ ಸತ್ಯ ಅನ್ನಿಸ್ತು. ಯಾಕಂದ್ರೆ ಒಂದರಿಂದ ಒಂದು 6 ಜನ ಸತ್ತಿದ್ರು, ಅದರಲ್ಲೂ ಅಮಾವಾಸ್ಯೆ ರಾತ್ರಿ ಮಾತ್ರ. ಈ ರೀತಿ ಯೋಚನೆ ಮಾಡಿದ್ಮೇಲೆ ಡಾಕ್ಟರ್ಗೆ ಅನ್ಸುತ್ತೆ, ಈಗ ನನ್ನ ಜೊತೆ ಮಾತಾಡೋದು ಕೆಲಸಕಾರ ಸೇರ್ಕೊಂಡು 6 ತಿಂಗಳಾಯ್ತು, ಹಾಗೂ ಒಂದಿನನೂ ರಜಾ ತಗೊಂಡಿಲ್ಲ. ಆದರೆ ಅಮಾವಾಸ್ಯೆ ದಿನ ಮಾತ್ರ ಸ್ವಲ್ಪ ಹೊತ್ತಿಗೆ ಹೊರಗಡೆ ಹೊರಟೋಗೋನು. ಎಲ್ಲಿ ಹೋಗ್ತಿದ್ದ ಏನು ಮಾಡ್ತಿದ್ದ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಇನ್ನೊಂದು ವಿಚಿತ್ರ ಏನು ಅಂದರೆ, ಪ್ರತಿ ಅಮಾವಾಸ್ಯೆ ದಿನ ಅವನು ಹೊರಗಡೆ ಹೋದಾಗ ಅವನ ಜಾಗದಲ್ಲಿ ಕೆಲಸ ಮಾಡೋಕ್ಕೆ ಅಂತ ಅವನ ಹೆಂಡತಿ ಬರ್ತಿದ್ಲು. ಅಮಾವಾಸ್ಯೆ ದಿನ ಯಾವಾಗ ಇವನು ಕೆಲಸದವನಿರಲಿಲ್ವೋ ಆ ಜಾಗಕ್ಕೆ ಅವಳು ಬಂದು ಅವಳು ಕ್ಲೀನ್ ಮಾಡ್ತಿದ್ಲು ಹಾಸ್ಪಿಟ್ಲು, ICUನ, ಆಮೇಲೆ ಎಲ್ಲ ಜಾಗಗಳನ್ನ. ಈ ಇಬ್ಬರು ಕೆಲಸ ಮಾಡೋ ಗಂಡ ಹೆಂಡತಿಗೆ ಸುಮಾರು ಒಂದು 50 ವರ್ಷ ಆಗಿತ್ತು. ಆದರೆ ಅವ್ರಿಗೆ ಮಕ್ಕಳಿರಲಿಲ್ಲ. ಅವ್ರ ಮಕ್ಕಳಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಜನಗಳು ಏನು ಮಾತಾಡ್ಕೋತಿದ್ರು ಅಂದರೆ, ಅವ್ರು ಏನು ಮಾಡಕ್ಕೆ ಬೇಕಾದ್ರೂ ತಯಾರಿದ್ದಾರೆ ಅಂತ. ಅಷ್ಟಲ್ಲದೆ ಜನಗಳು ಕೂಡ ಮಾತಾಡ್ತಿದ್ರು, ಅವರಿಬ್ಬರು ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ವಾಮಾಚಾರ ಕೂಡ ಮಾಡ್ತಾರೆ ಅಂತ. ಆದರೆ ಇಷ್ಟೆಲ್ಲ ಯೋಚನೆ ಮಾಡಿ ಡಾಕ್ಟ್ರು ಗೊತ್ತಲ್ಲ, ಎಜುಕೇಟೆಡ್ ಪರ್ಸನ್, ಅವ್ರೇನು ಅನ್ಕೊಂತಾರೆ, ಇಲ್ಲ ಇವ್ರುಗಳಿಗೂ ಹಾಗೂ ಈ ಸಾವು ಏನೂ ಸಂಬಂಧ ಇಲ್ಲ ಅಂತ. ಆದರೆ ಅವ್ರಿಗೆ ಒಂದು ಯೋಚನೆ ಆಗ್ತಾ ಇರುತ್ತೆ, ಈ ರೀತಿ ಸಾವುಗಳಾಗೋದ್ರಿಂದ ಹಾಸ್ಪಿಟ್ಲಿಗೆ ಕೆಟ್ಟ ಹೆಸರು ಅನ್ನೋದು. ಅಷ್ಟರಲ್ಲಾಗಲೇ ಊರಲ್ಲಿ ಕೂಡ ಮಾತಾಡ್ಕೋತಿರ್ತಾರೆ, ಈ ಹಾಸ್ಪಿಟ್ಲಲ್ಲಿ ದೆವ್ಗಳ ಕಾಟ ಇದೆ ಅಂತ. ಅಷ್ಟಲ್ಲದೆ ಕೆಲವು ಪೇಷಂಟ್ಸ್ ಹೇಳಿದರು ಏನು ಅಂದರೆ, ಅಮಾವಾಸ್ಯೆ ದಿನ ಒಂದು ಹೆಣ್ಣು ತಿರುಗ್ತಾ ಇರೋದು ನೋಡಿದ್ದಾರೆ ಅಂತ. ಅಷ್ಟಲ್ಲದೆ ಜೋರಾಗಿ ನಗೋದು ಕೂಡ ಕೇಳಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಸ್ವಲ್ಪ ದಿನ ಹೋಗ್ತಾ ಹೋಗ್ತಾ ಹಾಸ್ಪಿಟ್ಲಲ್ಲಿ ಪೇಷಂಟ್ಗಳು ಕಮ್ಮಿ ಆಗ್ತಾ ಹೋದರು. ಅದಕ್ಕೋಸ್ಕರ ಜನಗಳು ಈ ಹಾಸ್ಪಿಟ್ಲಿಗೆ ಬರೋ ಬದಲು ಬೇರೆ ಹಾಸ್ಪಿಟ್ಲಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತಿಂಗಳು ಈ ರೀತಿ ಜನಗಳು ಸಾಯ್ತಾ ಇರೋದು ಹಾಗೂ ಹಾಸ್ಪಿಟ್ಲಿಗೆ ಜಾಸ್ತಿ ಜನ ಬರದೇ ಇರೋದು, ಬೇರೆ ಹಾಸ್ಪಿಟ್ಲಿಗೆ ಹೋಗ್ತಾ ಇರೋದನ್ನು ನೋಡಿ ಡಾಕ್ಟ್ರ್ ಏನು ಮಾಡ್ತಾರೆ, ಇದ್ರ ಬಗ್ಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕು ಅಂತ ಅಂದ್ಕೊಂಡು ಅವ್ರ ಫ್ರೆಂಡ್ಗೆ ಹೇಳ್ತಾರೆ, ನನ್ನ ಹಾಸ್ಪಿಟ್ಲಲ್ಲಿ ಈ ರೀತಿ ನಡೀತಾ ಇದೆ ಅಂತ. ಆಗೇನು ಮಾಡ್ತಾರೆ ಡಾಕ್ಟ್ರು ಆಮೇಲೆ ಅವ್ರ ಫ್ರೆಂಡು ಒಂದು ಯೋಚನೆ ಮಾಡ್ತಾರೆ, ಒಂದು ಪ್ಲ್ಯಾನ್ ಮಾಡ್ತಾರೆ. ಅಷ್ಟಲ್ಲದೆ ಊರಿಂದ ಅಥವಾ ಸಿಟಿಯಿಂದ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ ಅಂದರೆ ದೆವ್ವಗಳನ್ನ ಇದೆಯೋ ಇಲ್ವೋ ಅಂತ ಕಂಡುಹಿಡಿತಾರಲ್ಲ, ಅವ್ರನ್ನ ಕರ್ಕೊಂಡ್ಬರ್ತಾರೆ. ಸೊ ಅವರೆಲ್ಲ ಸೇರಿ ಒಟ್ಟು 5 ಜನದ ಒಂದು ಟೀಮ್ ಆಗುತ್ತೆ. ಏನು ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹಾಸ್ಪಿಟ್ಲನ್ನು ಕೆಲವು ಕಡೆ CCTV ಕ್ಯಾಮ್ರಾ ಫಿಕ್ಸ್ ಮಾಡ್ತಾರೆ. ಅದರಲ್ಲೂ ಮೊದಲು ಅವ್ರು ಫಿಕ್ಸ್ ಮಾಡೋದು CCTVನ ICU ಒಳಗೆ, ಯಾಕಂದರೆ ಒಬ್ಬರಿಂದೊಬ್ಬರು ಸಾಯ್ತಿದ್ದು ಆ ಜಾಗದಲ್ಲೇ. ಈ ಟೀಮ್ನ ಉದ್ದೇಶ ಏನಿರುತ್ತೆ ಅಂದರೆ, ಏನಾದರೂ ಮಾಡಿದ್ರೂ ಸರಿ, ಇನ್ನು ಮುಂದಿನ ಬರೋ ಅಮಾವಾಸ್ಯೆನಲ್ಲಿ ಯಾರೂ ಸಾಯಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಡಾಕ್ಟ್ರಿಗೆ ಜನಗಳಿಗೆ ಪ್ರೂವ್ ಮಾಡ್ಬೇಕನ್ಸಿರುತ್ತೆ, ಈ ಹಾಸ್ಪಿಟ್ಲಲ್ಲಿ ಯಾವುದೇ ರೀತಿ ದೆವ್ವಭೂತಗಳ ಕಾಟ ಇಲ್ಲ ಅಂತ. ಸೊ ದಟ್ ಜನರುಗಳು ಅಡ್ಮಿಟ್ ಆಗ್ಬೋದು ಅಥವಾ ಟ್ರೀಟ್ಮೆಂಟಿಗೆ ಬರ್ಬೋದು ಅಂತ. ಇಷ್ಟೆಲ್ಲ ಯೋಚನೆ ಮಾಡಿ ಅಥವಾ ಕೆಲಸಗಳು ಮಾಡಬೇಕಾದ್ರೆ ಆ ಅಮಾವಾಸ್ಯೆ ರಾತ್ರಿ ಬರುತ್ತೆ. ಅವತ್ತಿನ ರಾತ್ರಿ ಸಖತ್ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಹೀಗಿರಬೇಕಾದ್ರೆ ಆ ಟೀಮು ಡಾಕ್ಟ್ರು ಹಾಗೂ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರು ಅವ್ರ ಫ್ರೆಂಡು ಗಡಿಯಾರದ ಕಡೆ ನೋಡ್ತಾ ಇರ್ತಾರೆ, ಯಾವಾಗ 12 ಗಂಟೆ ಆಗುತ್ತೆ ಅಂತ, ಹಾಗೂ CCTV ಕ್ಯಾಮ್ರದ ಸ್ಕ್ರೀನ್ಗಳ ಕಡೆ ನೋಡ್ತಾ ಇರ್ತಾರೆ. ICUನಲ್ಲಿ ಹೇಗಿರುತ್ತೆ ಅಂದರೆ ಸ್ಮಶಾನ ಮೌನ ಅಂತಾರಲ್ಲ, ಆ ರೀತಿ ಇರುತ್ತೆ.
12 ಗಂಟೆ ಆಗೋದಕ್ಕೆ ಕೆಲವು ನಿಮಿಷ ಮಾತ್ರ ಉಳಿದಿರುತ್ತೆ. ಎಲ್ಲರೂ ಗಟ್ಟಿಯಾಗಿ ಉಸಿರಿಡ್ಕೊಂಡು ಆ ಸ್ಕ್ರೀನ್, CCTV ಸ್ಕ್ರೀನ್ ಕಡೆ ನೋಡ್ತಾ ಇರ್ತಾರೆ. ಆಗ ಅವ್ರಿಗೆ ICU ಸ್ಕ್ರೀನ್ನಲ್ಲಿ ಒಂದು ನೆರಳು ಕಾಣುತ್ತೆ. ಆದರೆ ಅವ್ರಿಗೆ ನೆರಳು ಯಾವ ರೀತಿ ಕಾಣುತ್ತೆ ಅಂದರೆ, ಯಾರೋ ಹಿಂದಿನಿಂದ ನಿಂತಿರೋ ಥರ ಕಾಣುತ್ತೆ. ಹಿಂದಿಂದು ಆಕಾರ ಕಾಣುತ್ತೆ, ಮುಂದೆ ಕಾಣಲ್ಲ. ಯಾಕಂದರೆ CCTV ಕ್ಯಾಮ್ರಾನ ಅವರು ಹಿಂದೆಗಡೆ ಫಿಕ್ಸ್ ಮಾಡಿರ್ತಾರೆ. ಆದರೆ ಒಂದು ಮಾತ್ರ ಅವ್ರಿಗೆ ಪಕ್ಕ ಆಗ್ಬಿಟ್ಟಿರುತ್ತೆ, ಅದು ಒಂದು ಹೆಣ್ಣಂತ. ಆ 5 ಜನದಲ್ಲಿ ಒಂದಿಬ್ರು ಅನ್ಕೋತಾ ಇರ್ತಾರೆ, ಗ್ಯಾರಂಟಿ ಇದು ಯಾವುದೋ ಹೆಣ್ಣಾತ್ಮ ಅಂತ. ಎಲ್ಲರೂ ಉಸಿರು ಗಟ್ಟಿ ಹಿಡ್ಕೊಂಡು ನೋಡ್ತಾನೆ ಇರ್ತಾರೆ. ಆ ICU ಒಳಗೆ ಬಂದ ನೆರಳು. ICU ಲೈಟ್ಸು ಸಾಮಾನ್ಯವಾಗಿ ಕೆಲವು ಕಡೆ ಆಫ್ ಆಗಿರ್ತಿತ್ತು. ಈ ನೆರಳು ಏನು ಮಾಡುತ್ತೆ, ಹೋಗಿ ಆ ಲೈಟ್ಸ್ಗಳನ್ನ ಆನ್ ಮಾಡುತ್ತೆ. ಡಾಕ್ಟ್ರು ಆಗ ಏನು CCTV ನೋಡ್ತಾನೆ, ಅವನ ತಲೆನೇ ತಿರುಗೋಗುತ್ತೆ. ಯಾಕಂದರೆ ಅದು ಬೇರೆ ಯಾರೂ ಆಗಿರಲಿಲ್ಲ, ಅಲ್ಲಿ ಕೆಲಸ ಮಾಡ್ತಾನಲ್ಲ ಅವನ ಹೆಂಡತಿ ಆಗಿದ್ಲು. ಇವತ್ತು ಅಮಾವಾಸ್ಯೆ ರಾತ್ರಿ. ಯಾವಾಗಲೂ ಈ ಥರ ಅವಳು ಕೆಲ್ಸದವನ ಬದಲು ಅವಳು ಕೆಲಸ ಮಾಡೋಕ್ಕೆ ಬಂದಿರ್ತಾಳೆ. ಅವಳು ಏನು ಮಾಡ್ತಾಳೆ, ಒಬ್ಬ ಪೇಷಂಟ್ಗೆ ಹಾಕಿದ್ದ ವೆಂಟಿಲೇಟ್ರ್ ಪ್ಲಗ್ನ ಹಿಡಿದು ಅವಳ ಚೈನಾ ಫೋನ್ನ ಚಾರ್ಜಿಂಗ್ ಇಡ್ತಾಳೆ. ನೋಡ್ತಾ ನೋಡ್ತಾ ICUನಲ್ಲಿದ್ದ 7ನೇ ಪೇಷಂಟು ಸತ್ತೋಗ್ತಾನೆ. ಸ್ನೇಹಿತರೆ, ಹೇಗಿತ್ತು ಈ ಕಾಮಿಡಿ ಹಾರರ್ ಸ್ಟೋರಿ? ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ನಿಮ್ಗೆ ಈ ರೀತಿ ಯಾವ್ದಾದ್ರು ಸ್ಟೋರಿಗಳು ಕೇಳಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹೇಳಿ.